ಏಳನೇ ಪ್ರಶ್ನೆಯನ್ನ ಗಮನಿಸಿ. ಸೈನ್ ಎ ಈಕ್ವಲ್ ಟು 1/√2 ಆದರೆ ಕೋನ್ ಎ ನ ಅಳತೆಯು. ಸೊ ಇಲ್ಲಿ ಸೈನ್ ಎ ಈಕ್ವಲ್ ಟು 1/√2 ಆದರೆ ಸೊ ಇಲ್ಲಿ ಕೋನ್ ಎ ಏನಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸೈನ್ ನ ಡಿಗ್ರಿಗಳ ವ್ಯಾಲ್ಯೂಸ್ ನೆನ್ಪು ಮಾಡ್ಕೊಳ್ಳಿ ಮಕ್ಕಳೇ. ಸೊ ಇಲ್ಲಿ 1/√2. ಸೊ ಯಾವ ಒಂದು ಆಂಗಲ್ಗೆ ಸೈನ್ 1/√2 ಬರುತ್ತೆ ಮಕ್ಕಳೇ? 45 ಅಲ್ವಾ? ಸೊ ಸೈನ್ 45 ವ್ಯಾಲ್ಯೂ ಏನಾಗುತ್ತೆ ಹೇಳಿ? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ 1/√2 ಆಗತ್ತೆ. ಹಾಗಾದ್ರೆ ಇಲ್ಲಿ ಆಂಗಲ್ ಎ ಏನಾಗತ್ತೆ ಹೇಳಿ? ಆಂಗಲ್ ಎ 45 ಡಿಗ್ರಿ ಆಗತ್ತೆ ಮಕ್ಕಳು. ಸೊ ಇಲ್ಲಿ ಉತ್ತರ ಯಾವ್ದಾಗತ್ತೆ? ಡಿ ಸರಿಯಾದ ಉತ್ತರ ಆಗತ್ತೆ.